ಸ್ನೇಹಿತರೆ ನಮಸ್ಕಾರ. ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಹೆಮ್ಮೆ ಪಡುವಂತಹ ದಿನ ನಾಳೆ. 77ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನಮ್ಮ ಈ ಒಂದು ಪುಟಾಣಿ ಮಕ್ಕಳ ಸಮ್ಮುಖದಲ್ಲಿ ನಾನು ನಾಡಿನ ಜನತೆಗೆ ಹಾಗೂ ನಮ್ಮ ಪ್ರತಿಯೊಬ್ಬ ದಿನ ಯಾಕೆ ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಮಗೆ ನಾವು ಸಂವಿಧಾನವನ್ನು ಕೊಟ್ಕೊಂಡಿದ್ದಂತಹ ದಿನ. ಸಂವಿಧಾನ ನಮಗೆ ಎಲ್ಲರಿಗೂ ಒಂದು ಸಮಾನ ಹಕ್ಕು ಕೊಟ್ಟಿದೆ. ಏನು ನಮ್ಮ ಜಾತ್ಯತೀತತೆ, ಸರ್ವಧರ್ಮ ಸಮನ್ವಯತೆ, ಧರ್ಮ ನಿರಪೇಕ್ಷತೆ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ಸಿದ್ಧಾಂತ ಸಾರುವ ನಮ್ಮ ಸಂವಿಧಾನ. ಮತ್ತೆ ನಮ್ಮ ಭಾರತ ಬೇರೆ ವಿದೇಶಕ್ಕಿಂತ ವಿಭಿನ್ನ ಯಾಕೆ ಅಂದರೆ ವಿವಿಧತೆಯಲ್ಲಿ ಏಕತೆ ಕಂಡುಕೊಂಡಿರ್ತಕ್ಕಂತಹ ದೇಶ ನಮ್ಮದು. ಪ್ರತಿಯೊಬ್ಬ ಬೇರೆ ಬೇರೆ ಧರ್ಮದವರು ಒಟ್ಟಾಗಿ ಸಮಾನವಾಗಿ ಬದುಕ್ತಾ ಇರ್ತಕ್ಕಂತಹ ರಾಷ್ಟ್ರ ನಮ್ಮದು. ಹಾಗಾಗಿ ನಾವು ಈ ದೇಶದ ಒಂದು ಸಂವಿಧಾನಕ್ಕೆ, ಈ ದೇಶದ ರಾಷ್ಟ್ರಧ್ವಜಕ್ಕೆ, ಈ ದೇಶದ ಒಂದು ಭಾವೈಕ್ಯತೆಯ ಭಾವಕ್ಕೆ ನಾವು ಗೌರವಿಸುತ್ತಾ ಮತ್ತೊಮ್ಮೆ ನಾಡಿನ ಜನತೆಗೆ ಹಾಗೂ ಭಾರತೀಯರಿಗೆಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು.